ಮಹಾಗಠಬಂಧನ ಯಾರು ಆ ಒಂದು ಅಲಯನ್ಸ್ ಅಲ್ಲಿ ಇದ್ರು, ಆ ಎಲ್ಲ ಪಕ್ಷಗಳ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ RJD ಎಲ್ಲ ಲೆಕ್ಕಾಚಾರಗಳನ್ನ ತಲೆಕೆಳಗೆ ಮಾಡಿ ಈ ಚುನಾವಣೋತ್ತರ ಸಮೀಕ್ಷೆಗಳೇನಿತ್ತು ಅದಕ್ಕೂ ಮೀರಿ ಇವತ್ತು 122 ಸ್ಥಾನಗಳು ಬೇಕಾಗಿರ್ತಕ್ಕಂಥ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರಿ ಬಹುಮತವನ್ನ ಗೆದ್ದಿದೆ ಅಂತಂದ್ರೆ ಅದಕ್ಕೆ ನೇರವಾಗಿ ನಿತೀಶ್ ಕುಮಾರ್ ಅವರು ಕಳೆದ 12 ವರ್ಷಗಳಿಂದ ನೀಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ನರೇಂದ್ರ ಮೋದಿ ಅವರ ಮೇಲೆ ಇರ್ತಕ್ಕಂಥ ಅಭಿಮಾನ, ಕೇಂದ್ರದಲ್ಲಿ ಕಳೆದ 11.5 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಸ್ವಚ್ಛವಾದಂಥ ಆಡಳಿತ ಮತ್ತು ಅವರ ವೈಯಕ್ತಿಕ ವರ್ಚಸ್ಸು ಮತ್ತೆ ಭಾರತೀಯರಿಗೆ ಎಲ್ಲ ರೀತಿಯಲ್ಲಿ ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ, ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡಲಿಕ್ಕೆ ಕೇವಲ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿಯನ್ನು ಮನಗಂಡು ಇವತ್ತು ತೇಜಸ್ವಿ ಯಾದವ್ ಅವರು ಯಾರು ನಂಬಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಹುದ್ದೆ ಅಂತ ಹೇಳಿ ಅವರು 8 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಬಿಹಾರ ಜನಸಂಖ್ಯೆಯಲ್ಲಿ 2 ಕೋಟಿ ಕುಟುಂಬಗಳಿದೆ ಅಂತ ಈಗಾಗಲೇ ಲೆಕ್ಕಾಚಾರ ಇರ್ತಕ್ಕಂಥದ್ದು. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರೆ ಅವರಿಗೆ ತಲಾ ಕನಿಷ್ಠ 25,000 ರೂಪಾಯಿ ಅಂತಂದ್ರೂ ಇಡೀ ದೇಶದ ಬಜೆಟ್ ಕೇವಲ 1 ವರ್ಷಕ್ಕೆ 1 ತಿಂಗಳಿಗೆ ಇವರಿಗೆ ಆ ಒಂದು ವೇತನಕ್ಕೆ ಬೇಕಾಗುತ್ತೆ. ಆ ರೀತಿ ನಂಬಲಿಕ್ಕೂ ಸಾಧ್ಯ ಆಗದಿರ್ತಕ್ಕಂಥ ವಿಷಯಗಳನ್ನ ಅವರು ಜನರಿಗೆ ಒಂದು ಹೇಳಿ ಒಂದು ನಗೆ ಪಾಟ್ಲಿಗಿಡಾಗಿ ಇದೆಲ್ಲ ಆಗದೆ ಇರೋ ಕೆಲಸ ಅಂತ ಹೇಳಿ, ಮತ್ತೆ ಈ ಹಿಂದೆ RJD ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದವರು ಭಾಗಿಯಾಗಿದ್ದಂಥ ಭ್ರಷ್ಟಾಚಾರದ ಮೇವು ಹಗರಣ ಸೇರಿದಾಗೆ ಅದನ್ನೆಲ್ಲ ತಿಳ್ಕೊಂಡಿದ್ದಂಥ ಮತ್ತೆ ಈ ಒಂದು ಗೂಂಡಾ ರಾಜ್ಯದ ಸಂಸ್ಕೃತಿಯನ್ನು ಅವರೇನು ಆಳ್ವಿಕೆ ಮಾಡಿದ್ರು ಅದರಿಂದ ಹೊರಗಡೆ ಬಂದಿದ್ದು ಇವತ್ತು ಎಲ್ಲರೂ ಸಾಮಾನ್ಯ ರೀತಿಯಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ನಿತೀಶ್ ಕುಮಾರ್ ಅವರ ಆಡಳಿತದ ಮೇಲೆ ನಂಬಿಕೆ ಇಟ್ಟು, ನರೇಂದ್ರ ಮೋದಿ ನಂಬಿಕೆ ಇಟ್ಟು ಇವತ್ತು ದೊಡ್ಡ ಮಟ್ಟದ ವಿಜಯವನ್ನು ಗಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದೇ ಫಲಿತಾಂಶ 100ಕ್ಕೆ 100 ನಿರೀಕ್ಷೆ ಮಾಡಿದ್ವಿ. ಇಲ್ಲಿ ವೋಟ್ ಚೋರಿ ಆಗಲಿ ಇನ್ನೊಂದಾಗಲಿ ಏನೂ ಮಾಡಿಲ್ಲ. ಹಾಗಾಗಿ ವೋಟ್ ಚೋರಿ ಅನ್ನೋದು ರಾಹುಲ್ ಗಾಂಧಿ ಅವರು ಹೇಳಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಮೊಟ್ಟ ಮೊದಲ ವೋಟ್ ಚೋರಿ ಆಗಿದ್ದೆ ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಯ್ಕೆ ಸಂದರ್ಭದಲ್ಲಿ. 13 ಸಂಸ್ಥಾನಗಳ ಪೈಕಿ 1 ಸಂಸ್ಥಾನ ಮಾತ್ರ ನೆಹರು ಪರ ಇದ್ರೆ 12 ಸಂಸ್ಥಾನಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಪರ ಇದ್ರು ಕೂಡ ಗಾಂಧಿ ಅವರ ಅವರ ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ಇವತ್ತೇ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದು. ಹಾಗಾಗಿ ಮೊಟ್ಟ ಮೊದಲ ವೋಟ್ ಚೋರಿ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದಾನೆ ಅನ್ನೋ ಸತ್ಯವನ್ನೇ ಅವರು ಮರೆತು ಈ ರೀತಿ ಹಾಸ್ಯಾಸ್ಪದವಾದಂಥ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಇವತ್ತು ಅವರ ಲೆಕ್ಕಾಚಾರಗಳು ಕೂಡ ತಲೆಕೆಳಗಾಗಿ ಮಾಡಿ ನಿರಂತರವಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿ ಈಗಾಗಲೇ ಇನ್ನೊಂದು 2-3 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಹೆಸರಿಲ್ದಂಗೆ ಹೋಗುತ್ತೆ ಅನ್ನೋದು ಅಂತೂ ನಾನು ಅತ್ಯಂತ ಸ್ಪಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ.